ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗೌರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಔಷಧಿ ಗುಣವುಳ್ಳಂತಹ ಒಂದು ಎಲೆನ ಇಂಟ್ರಡ್ಯೂಸ್ ಮಾಡ್ತೀನಿ ಆಯಿತಾ. ಆ ಎಲೆಗೆ ಈ ಮಲೆನಾಡಿನ ಕಡೆ ಕಿರಾತ್ ಕಡ್ಡಿ ಅಂತ ಹೇಳಿ ಕರಿತೀವಿ. ಇದು ಆಲ್ಮೋಸ್ಟ್ ಮಲೆನಾಡಿನ ಕಡೆ ಇರೋರಿಗೆಲ್ಲ ಎಲೆ ಗೊತ್ತಿರುತ್ತೆ. ಇದಕ್ಕೆ ಕಹಿಯ ರಾಜ ಅಂತಲೇ ಹೆಸರಿದೆ. ಇದು ಏನೇನಕ್ಕೆ ಉಪಯುಕ್ತ ಅಂತ ಅಂದರೆ ಸ್ಕಿನ್ ಅಲರ್ಜೀಸ್ ಅಂದರೆ ಚರ್ಮ ರೋಗ ಇರೋರು, ತುರಿಕೆ ತೊಂದರೆ ಇರೋರು, ಹಾಗೆ ಸಿಬ್ಬು ಅಂತ ಹೇಳ್ತೀವಿ ಅದು, ಮತ್ತು ಜ್ವರ ಬಂದರೂ ಕೂಡ ಇದು ನಿಯಂತ್ರಣಕ್ಕೆ ತರುತ್ತೆ. ಹಾಗೆ ಡಯಾಬಿಟಿಸ್ ಇರೋರು ಇದನ್ನು ವೀಕ್ಲಿ ಒನ್ಸ್ ಸೇವಿಸಿದರೆ ಡಯಾಬಿಟಿಸ್ ಕೂಡ ಒಂದು ಕಂಟ್ರೋಲಿಗೆ ತರುತ್ತೆ. ಜಂತು ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಸೇವಿಸ್ಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಜಾಸ್ತಿ ಸೇವಿಸಬಾರ್ದು. ಇದು ಯಾಕಂದರೆ ಬಾಡಿಗೆ ತುಂಬ ಹೀಟ್. ವೀಕ್ಲಿ ಒನ್ಸ್ ನೀವು ಒಂದು ಹಾಫ್ ಕಪ್ ಅಂದರೆ ಟೀ ಕಪ್ ಇರುತ್ತಲ್ಲ ಅದರಲ್ಲಿ ಅರ್ಧದಷ್ಟು ನೀವು ಇದನ್ನು ತೊಗೊಂಡ್ರೆ ಇದು ಸಿಕ್ಕಾಪಟ್ಟೆ ದೇಹಕ್ಕೆ ಒಳ್ಳೆಯದು. ಹಾಗೆ ರಕ್ತ ಶುದ್ಧಿ ಕೂಡ ಇದು ಮಾಡುತ್ತೆ. ಸೊ ಈ ಎಲೆ ಯಾವುದು, ಹೇಗಿದೆ, ಮತ್ತು ಇದು ಹೇಗೆ ಇದ್ರ ಕಷಾಯನ ತಯಾರು ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದೇ ಆ ಎಲೆ. ಇದಕ್ಕೆ ನಾವು ಕಿರಾತ್ ಕಡ್ಡಿ ಅಂತ ಹೇಳಿ ಹೇಳ್ತೇವೆ. ತುಂಬ ಕಹಿಯಾಗಿರುತ್ತೆ. ಈ ಎಲೆ ಮುಂದೆ ಯಾವ ಹಾಗಲಕಾಯಿನೂ ಇಲ್ಲ, ಯಾವ ಕಹಿ ಬೇವಿನ ಸೊಪ್ಪು ಇಲ್ಲ. ಅಷ್ಟು ಕಹಿಯಾದಂತಹ ಸೊಪ್ಪು ಇದು. ಒಂದು ಮೀಡಿಯಮ್ ಗ್ಲಾಸಲ್ಲಿ ನೀರನ್ನು ತಗೊಳ್ಬೇಕು. ಆ ನೀರಿಗೆ ಒಂದು 6ರಿಂದ 8 ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನೀವು ಯಾವ ಗ್ಲಾಸ್ನ ತೊಗೊಂಡಿರ್ತೀರ ಆ ಗ್ಲಾಸಲ್ಲಿ ಆ ನೀರು ಅರ್ಧ ಆಗಬೇಕು. ಅರ್ಧ ಆಗುವಷ್ಟು ಕುದಿಸ್ಬೇಕು. ಚೆನ್ನಾಗಿ ಕುದ್ದ ನಂತರ ಸ್ಟೋವನ್ನು ಬಂದ್ ಮಾಡಿ ಹಾಗೂ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ ಇದನ್ನು ಸೇವಿಸಿ. ಇಷ್ಟೇ, ಇದು ಸಿಂಪಲ್ಲಾಗಿ ಮಾಡುವಂತಹ ಕಷಾಯ. ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆ ಈ ಥರ ವಿಡಿಯೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.